पूज्याय राघवेंद्राय सत्यधर्मरताय च भजतां कल्पवृक्षं नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಬದಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಓಕೆ, ಇನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಓಕೆ, 2 ಸಾಕು ಅನ್ನಿಸುತ್ತೆ ಅಷ್ಟೇ. ಓಕೆ, ಇವಾಗ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ. ಒಂದು ಬೌಲ್ ತುಂಬ ತೊಗೊಂಡಿದ್ದೀನಿ, ಮೀಡಿಯಮ್ ಬೌಲ್ ಹಾಕಿ ಇವಾಗ ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಇದನ್ನು ಪೂರ ನೆನೆಸೋದೆಲ್ಲ ಏನು ಬೇಡ, ನೀರು ಹಾಕಿ ವಾಶ್ ಮಾಡ್ಕೊಂಡು ಸಾಕು ಅಷ್ಟೆ. ಓಕೆ, ಇವಾಗ ನೀರೆಲ್ಲ ಚೆಲ್ಬಿಡ್ಬೇಕು, ಇಲ್ಲ ಮುದ್ದೆ ಮುದ್ದೆ ಆಗುತ್ತೆ. ಇವಾಗ ನೀರೆಲ್ಲ ಚೆಲ್ತೀನಿ. ಓಕೆ, ಪಾತ್ರೆ ಇಡಬೇಕು. ಓಕೆ, ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕೋಬೇಕು. ಜಾಸ್ತಿ ಎಣ್ಣೆ ಇಲ್ಲ ಬೇಡ, 0 ಆಯಿಲಿಂದನೂ ಮಾಡ್ತಾರೆ. ಸರಿ, ಜಾಸ್ತಿ ಆಯಿಲ್ ಎಲ್ಲ ಬೇಡ. ಓಕೆ, ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ. ಓಕೆ, ಸ್ವಲ್ಪ ಬೇಕಂದರೆ ಹಾಕೋಬೋದು, ಸಾಕಷ್ಟು. ಜಾಸ್ತಿ ಆಯಿಲೆಲ್ಲ ಬೇಡ, ಇಷ್ಟು ಆಯಿಲ್ ಸಾಕು. ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇದು ಸಾಸಿವೆ ಎಲ್ಲ ಸ್ವಲ್ಪ ಕೆಂಪಗೆ ಹಾಕಬೇಕು, ಇಲ್ಲಾಂದರೆ ವಿಷ ಅನ್ನಿಸ್ತದೆ. ಓಕೆ, ಸಾಸಿವೆ ಸ್ವಲ್ಪ ಕೆಂಪಗೆ ಹಾಕಿ ಚಟ ಅನ್ನಬೇಕು ಸಾಸಿವೆ. ಓಕೆ, ನೆಕ್ಸ್ಟ್ ಇವಾಗ ಆಲೂಗಡ್ಡೆ ಸ್ಲೈಸಸ್ ಎಲ್ಲ ಇದೆಯಲ್ಲ, ಮೊದಲೇ ತೋರಿಸಿದೆ, ಆಲೂಗಡ್ಡೆ ಸ್ಲೈಸಸ್ ಹಾಕ್ಕೊಂಡು. ಓಕೆ, ಆಲೂಗಡ್ಡೆ ಸ್ಲೈಸಸ್ ಎಲ್ಲ ಹಾಕ್ಕೊಂಡು ಓಕೆ, ಇವಾಗ ಲಿಡ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಅಂದರೆ ಕರಿ ಲೀವ್ಸ್ ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕೊರಿಯಾಂಡರ್ ಹಾಕೋಬೇಕು, ಅಂದರೆ ಕರಿಬೇವು. ಓಕೆ, ಕರಿಬೇವು ಹಾಕೋಬೇಕು. ಇವಾಗ ಎಲ್ಲದನ್ನು ಮತ್ತೆ ಹೊಂದ್ಕೊಂಡು ಕಲಿಸ್ಕೋಬೇಕು. ಓಕೆ, ಇದಕ್ಕೆ ಯಾವ ಮಸಾಲ ಏನು ಇಂಗ್ರೀಡಿಯೆಂಟ್ ಹಾಕ್ತಾ ಇಲ್ಲ ನಾನು. ಓಕೆ, ನೆಕ್ಸ್ಟ್ ಇವಾಗ ಇದು ಅವಲಕ್ಕಿ ಎಲ್ಲ ನೆನೆಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅವಲಕ್ಕಿ ತೊಳೆದು ಇಟ್ಕೊಂಡಿವಲ್ಲ, ಅದು ಹಾಕ್ಕೊಳ್ತೀನಿ. ಓಕೆ, ಸರಿ, 1 ನಿಮಿಷ. ಇದು ಹಾಕ್ಕೊಂಡಿನ ಇವಾಗ ಇದನ್ನು ಕಲಿಸ್ಬೇಕು. ಇವಾಗ ಇದನ್ನು ಎಲ್ಲ ಉಪ್ಪು ಎಲ್ಲ ಖಾರ ಎಲ್ಲ ಹೊಂದ್ಕೊಂಡಂಗೆ ಕಲಿಸ್ಕೋಬೇಕು. ಓಕೆ, ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಕಲಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅವಲಕ್ಕಿ ಅಂದರೆ ಡಯಟ್ ಫುಡ್, ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಓಕೆ, ಇದನ್ನು ಡಯಟ್ ಫುಡ್. ಓಕೆ, ಜಾಸ್ತಿ ಆಯಿಲ್ ಏನು ಬಳಸೇ ಇಲ್ಲ ನೋಡಿ, ಆಯಿಲ್ ಎಲ್ಲಿದೆ. ಓಕೆ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ, ಆಯಿತಾ? ಇವಾಗ ಇನ್ನು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಎಂಡ್ ಮಾಡಬೇಡಿ. ಇನ್ನೂ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋದಿದೆ, ತೋರಿಸ್ತೀನಿ. ಜಾಗ ತೊಗೊಂಡು ಸ್ವಲ್ಪ ಪುಟಾಣಿ ಹಾಕ್ಕೊಂಡು, ಓಕೆ, ಸ್ವಲ್ಪ ಸಾಕು, ಜಾಸ್ತಿ ಏನಿಲ್ಲ. ಪುಟಾಣಿ ಹಾಕ್ಕೊಂಡು ಒಂದ್ಸಲ ಬೀಸ್ಕೋಬೇಕು. ಜಾಸ್ತಿ ಪೌಡ್ರೆಲ್ಲ ಮಾಡೋಂಗಿಲ್ಲ, ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇನ್ನೊಂದು ಆ್ಯಡ್ ಮಾಡೋದೈತಿ, ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಿ. ಇವಾಗ ಹಿಟ್ಟು ಮಾಡ್ಕೊಂಡಿದ್ದೀನಿ, ಇದು ತರಿಯಾಗಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದ್ಸಲನೇ ತಿರ್ಸ್ಬೇಕಷ್ಟೇ, ಜಾಸ್ತಿ ತಿರ್ಸೋದೇನು ಬೇಕಿಲ್ಲ. ಒಂದು ಸಲ ಗಿರ್ರೆ ಅಂದರೆ ಸಾಕಷ್ಟು. ಇವಾಗ ಜೀರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದು ಆಯಿತಾ. ನೆಕ್ಸ್ಟ್ ಇವಾಗ ಇದನ್ನು ತಗೊಂಡು ಇದ್ರೊಳಗೆ ಹಾಕ್ಕೋಬೇಕು. ಓಕೆ, ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ಒಂದ್ಸಲ ಎಲ್ಲ ಹೊಂದ್ಕೊಳಂಗೆ ಕಲಿಸ್ಕೋಬೇಕು. ಓಕೆ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ತುಂಬ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದೈತಲ್ಲ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಇದು ಅವಲಕ್ಕಿ ಇದೆಲ್ಲ ಪೋಹ ಇದೈತಲ್ಲ ಡಯಟ್ ಫುಡ್ ಇದು. ಓಕೆ, ಇದರಲ್ಲಿ ಜಾಸ್ತಿ ಆಯಿಲ್ ಅಂತ ಏನು ಯೂಸ್ ಮಾಡಿಲ್ಲ, ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟೇ ಯೂಸ್ ಮಾಡಿದ್ದೀನಿ. ಜೀರಿಗೆ ಹಾಕಿದ್ದೀನಿ, ಆಲೂಗಡ್ಡೆ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಪುಟಾಣಿ ಹಾಕಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ.